ನನ್ನ ಹುಟ್ಟೂರು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಚಬ್ಬಿ ಅನ್ನೋ ಗ್ರಾಮದಲ್ಲಿ ಹುಟ್ಟಿದ್ದೀನಿ ನಾನು ಧಾರವಾಡ ಯೂನಿವರ್ಸಿಟಿಗೆ ಹೋದರೆ ಯೂನಿವರ್ಸಿಟಿ ಹಿಂದ್ಗಡೆ ಒಂದು 2-3 ದೊಡ್ಡ ಏರಿಯಾಗಳಿದ್ದಾವೆ, ದೊಡ್ಡ ಏರಿಯಾಗಳು. ಅಲ್ಲಿ ಏನಪ್ಪ ಅಂದರೆ ಈ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಟ್ರೈನಿಂಗ್ ಕೊಡೋ ಇನ್ಸ್ಟಿಟ್ಯೂಷನ್ಸ್ ತುಂಬಿ ತುಳುಕ್ತಾವು, ಸಾವಿರಾರು ಸಂಖ್ಯೆಯಲ್ಲಿ. ಈ ರಾಜಸ್ಥಾನದ ಕೋಟಕ್ಕೆ ಹೋಗ್ತಾರಲ್ಲ, ದೇಶದ ಮೂಲೆಗಳಿಂದ, ಹಂಗೆ ಧಾರವಾಡಕ್ಕೆ ಹೋಗ್ತಾರೆ ಎಕ್ಸಾಮ್ ಪ್ರಿಪರೇಷನ್ಗೆ ಅಂತ. ನನಗೆ ಆ ಮಕ್ಕಳನ್ನ ನೋಡಿದ್ರೆ ಹೊಟ್ಟೆಲಿ ಸಂಕಟ ಆಗುತ್ತೆ ಆ ಮಕ್ಕಳನ್ನ ನೋಡಿದ್ರೆ. ಬಂದಾಗ ಹೇಳ್ತಿರ್ತಾರೆ ಅವ್ರು UPSCಗೆ ಪ್ರಿಪೇರ್ ಆಗ್ತಿದ್ದೀವಿ ಅಂತ. ಆಮೇಲೆ KS ಓದ್ತಿದ್ದೀವಿ ಸರ್ ಅಂತಾರೆ. ಲಾಸ್ಟಿಗೆ ಹೆಂಗೆ ಬರ್ತಾರೆ ಅಂದರೆ PDO ಎಕ್ಸಾಮ್ ಕರೆದ್ರು ಬರೀತಿರ್ತಾರೆ, ಕಾನ್ಸ್ಟೇಬಲ್ ಎಕ್ಸಾಮ್ಗೂ ಬರೀತಾರೆ, ಪ್ರೈಮರಿ ಸ್ಕೂಲ್ ಟೀಚರ್ ಎಕ್ಸಾಮ್ಗೂ ಬರೀತಾ ಇರ್ತಾರೆ. ಯಾವ ಕನಸು ಕಟ್ಕೊಂಡು ಬಂದು ಏನಾದ್ರಿ ನೀವು ಅಲ್ಲಿ ಅಂತ? ಯಾವ ಕನಸು ಕಟ್ಕೊಂಡು ಬಂದು ಏನಾದ್ರಿ? ಅದಕ್ಕೋಸ್ಕರ ನೆನ್ನೆ ತಾನೇ ನಾನು ಆಫೀಸಿಗೆ ಒಂದು 8 ಹುಡುಗರು ಬಂದು ಡೆಲಿಗೇಷನ್ 402 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿಯನ್ನು ರಾಜ್ಯ ಸರ್ಕಾರ ಅರ್ಧಕ್ಕೆ ತಡೆ ಹಿಡಿದಿದೆ, ಅದನ್ನು ದಯವಿಟ್ಟು ಮಾಡಿ ಅಂತ ನಿಮ್ಮಲ್ಲಿ ಸುದ್ದಿ ಪ್ರಸಾರ ಮಾಡಿ ಅಂದರು. ನಾನು ದೇವರಾಣೆಗೂ ಮಾಡಲ್ಲ ಸುದ್ದಿ. ನಾನಂದೆ 402 ಜನರ ಭವಿಷ್ಯ ಹಾಳು ಮಾಡ್ದಂಗೆ ಆಗುತ್ತೆ. ನಾನು ಏನು ಮಾಡ್ತೀರಿ ಸಬ್ ಇನ್ಸ್ಪೆಕ್ಟರ್ ಆಗಿ? ಏನೋ ಬಂದೋಬಸ್ತ್ನಲ್ಲಿ ಸಮಸ್ಯೆ ಆಯಿತು ಅಂತ IPS ಆಫೀಸರ್ಗಳ ಮೇಲೆ ಮುಖ್ಯಮಂತ್ರಿಗಳ ಕೈ ಎತ್ತೋ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಿರುವಾಗ ಸಬ್ ಇನ್ಸ್ಪೆಕ್ಟರ್ ಆಗಿ ಮಾಡೋರೇನಿದ್ದೀರಿ? ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ. ನನ್ನ ಹೇಳಿಕೆಯ ಬಗ್ಗೆ ಚರ್ಚೆಗಳಾದರೆ ಆಗಲಿ. ಸರ್ಕಾರಿ ನೌಕರಿ ಆತ್ಮಹತ್ಯೆಗೆ ಸಮ. ಮಾಡೋದಿದ್ರೆ ಪ್ರೈವೇಟ್ ಜಾಬಿಗೆ ಹೋಗಿ. ನಿಮ್ಮ ಕಷ್ಟಕ್ಕೆ, ನಿಮ್ಮ ಪ್ರತಿಭೆಗೆ, ನಿಮ್ಮ ಟ್ಯಾಲೆಂಟಿಗೆ ತಕ್ಕಂಥ ಪ್ರೋತ್ಸಾಹ ಅಲ್ಲಿ ಮಾತ್ರ ಸಿಗೋದು. ನೌಕರಿಗೆ ಸೇರಿಕೊಂಡ 1 ವರ್ಷದಲ್ಲಿ ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಿದರೆ ನಿಮ್ಗಿಂತ 10 ವರ್ಷ ಸೀನಿಯರ್ಗಿಂತ ಮೇಲೆ ಹೋಗ್ತೀರಿ ನೀವು. ಸರ್ಕಾರಿ ನೌಕರಿ ಒಬ್ಬ ಅವಿವೇಕಿಗೆ, ಒಬ್ಬ ಮೈಗಳನಿಗೆ ಯಾವಾಗ ಪ್ರಮೋಷನ್ ಆಗುತ್ತೋ ನಿಮಗೂ ಆವಾಗಲೇ ಆಗಬೇಕು, ಅವನಿಗೆ ಯಾವಾಗ ಸ್ಯಾಲ್ರಿ ಬೇಕಾಗುತ್ತೋ ಆವಾಗಲೇ ನಿಮಗೂ ಆಗಬೇಕು. ಈ ರಾಜ್ಯದಲ್ಲಿ 2,20,00,000 ಉದ್ಯೋಗಗಳನ್ನು ಖಾಸಗಿ ಕ್ಷೇತ್ರ ಕೊಟ್ಟಿದೆ, 7 ಲಕ್ಷ ಉದ್ಯೋಗಗಳನ್ನು ಸರ್ಕಾರಿ ಕ್ಷೇತ್ರ ಕೊಟ್ಟಿದೆ. ಇನ್ನು ಕೊಟ್ಟರು ಅಬ್ಬಬ್ಬ ಅಂದರೆ 2 ಲಕ್ಷ ಉದ್ಯೋಗಗಳನ್ನು ಕೊಡಬಹುದು. ಆ ಉದ್ಯೋಗ ತಗೊಳ್ಳೋದಕ್ಕೆ ಹಗಲು ರಾತ್ರಿ ಜನ ಚಡಪಡಿಸ್ತಿದ್ದಾರೆ, ಓದ್ತಿದ್ದಾರೆ, ಕೋರ್ಟ್ಗೆ ಅಪ್ಲಿಕೇಶನ್ ಹಾಕೋತಾರೆ, ಫ್ರೀಡಮ್ ಪಾರ್ಕಿಗೆ ಬಂದು ಪ್ರತಿಭಟನೆ ಕೂತ್ಕೋತಾರೆ. ಇದನ್ನು ಹುಚ್ಚುತನ ಅನ್ನೋದೇ ಇನ್ನೇನು ಅನ್ಬೇಕು? ಹೊಸ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ಪ್ರಪಂಚದಲ್ಲೇ ಅತಿ ಹೆಚ್ಚು ಬಿಲಿಯನೇರ್ಗಳ ಭಾರತದಲ್ಲಿದ್ದಾರೆ. ನಂಬರ್ 1 ಅತಿ ಹೆಚ್ಚು ಬಿಲಿಯನೇರ್ಗಳ ಭಾರತದಲ್ಲಿದ್ದಾರೆ. ಹಾಗೆ ಬಿಲಿಯನೇರ್ಗಳ ಆದವರ ಪೈಕಿ 87% ಫಸ್ಟ್ ಜನರೇಷನ್ ಬಿಲಿಯನೇರ್ಸ್. 87% ಜನ ಫಸ್ಟ್ ಜನರೇಷನ್ ಬಿಲಿಯನೇರ್ಸ್. ಅವ್ರಿಗೆ ಕುಟುಂಬದ ಆಸ್ತಿ ಬಂದಿಲ್ಲ, ಅವರ ಅಪ್ಪ ಕೋಟ್ಯಾಧೀಶ ಆಗಿರಲಿಲ್ಲ, ಅವರ ಅಪ್ಪ ಏನೋ ಬಿಸ್ನೆಸ್ ಎಂಪೈರ್ನ ಕಟ್ಟಿ ಇಟ್ಟಿರಲಿಲ್ಲ, ನನ್ನ ಮಗ ಬಂದು ಆಳ್ತಾನೆ ಅಂತ. ನಿಮ್ಮಂಥವರ ಮನೆಯಿಂದ ಬಂದಂಥವರು ಇವತ್ತು ಉದ್ಯಮದ ಜಗತ್ತನ್ನು ಆಳ್ತಾ ಇದ್ದಾರೆ. ಪ್ರೇರಣೆ ಆಗಬೇಕಾಗಿರೋದು ಅವ್ರು ಪ್ರೇರಣೆ ಎಲ್ಲೋ ವಯನಾಡಿನಲ್ಲಿ ಮುಸ್ತಫಾ ಅನ್ನೋ ಹುಡುಗ, ಅವರಪ್ಪ 50 ರೂಪಾಯಿ ಕೂಲಿ ಮಾಡ್ತಿದ್ನಂತೆ. 50 ರೂಪಾಯಿದು ಕೂಲಿ ಮಾಡ್ಕೊಂಡಿದ್ದ ಕೂಲಿಕಾರನ ಮಗ ಇವತ್ತು ರೆಡಿಮೇಡ್ ಇಡ್ಲಿ ದೋಸೆ ಹಿಟ್ಟು ಮಾರುವ ಕಂಪನಿಯೊಂದನ್ನು ಕಟ್ಟಿದ್ದಾನೆ. ಹೀಸ್ ಪರ್ಸನಲ್ ವರ್ತ್ ಇಸ್ 10,000 crores. 10,000 ಕೋಟಿ ಆತನ ಪರ್ಸನಲ್ ವರ್ತು. ಒರಿಸ್ಸಾದ 2 ಟೈರ್ ಸಿಟಿಯಿಂದ, 2ನೇ ಹಂತದ ಪಟ್ಟಣದಿಂದ 65 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಬಂದಂಥ ಒಬ್ಬ ಹುಡುಗ ಅತಿ ದೊಡ್ಡ ಲಾಡ್ಜಿಂಗ್ ಬಿಸ್ನೆಸ್ ಅನ್ನ ಈ ದೇಶದಲ್ಲಿ ಕಟ್ಟದ. ಆತನ ಪರ್ಸನಲ್ ವರ್ತ್ 14,000 ಕೋಟಿ ರೂಪಾಯಿ. ಆತನಿಗೆ ಜಾತಿಯ ಹಿನ್ನೆಲೆ, ಈ ರೀತಿ ಸಾಧನೆ ಮಾಡಿದವರಿಗೆ ಜಾತಿಯ ಹಿನ್ನೆಲೆ ಇರಲಿಲ್ಲ, ಕೌಟುಂಬಿಕ ಹಿನ್ನೆಲೆ ಇರಲಿಲ್ಲ, ಶೈಕ್ಷಣಿಕ ಹಿನ್ನೆಲೆಯೂ ಇರಲಿಲ್ಲ. ಅಂಥದ್ದೊಂದು ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಪ್ರೇರಣೆಗಳು ನಿಮ್ಮಲ್ಲಿ ಬರಲಿ. ನಾನು